ದೊಡ್ಡವ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ, ರೋಡ್ಗೆ ಹಾಕೋ ಜಲ್ಲಿ, ಡೆವಿಲ್ ಅಲ್ಲಿ ಇದ್ದಾರೆ ನಮ್ ಗೆಲ್ಲಿ. ನಮ್ಮ ಬಾಸು ಮಿಸ್ ಮಾಡ್ಕೊಂತ ಇದೀವಿ ನಾವು. ಆದಷ್ಟು ಬೇಗ ಹೊರಗಡೆ ಬರಲಿ ನಮ್ಮ ಬಾಸು ಅಂತ ದೇವರಲ್ಲಿ ಕೇಳ್ಕೊಂತೀವಿ. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಫೋಟೋ ತೆಗೆಯಲ್ಲ ಅದಕ್ಕೆ ಬಲು ಕೋಪ ಬರುವುದು. ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಸರ್ಸು ಪಾಪು ಹೆಸರು ಕೇಳಲ್ವಾ? ಲಾಸ್ಟಲ್ಲಿ ಟೆನ್ಷನ್ ಆಗ್ಬಿಟ್ಟು ಫಂಕ್ಷನ್ ಆಗ್ಬಿಟ್ಟಿದೀವಿ. ಯಾಕಂದ್ರೆ ಆ ಥರ ತಲೆಗುಳ ಬಿರೋ ಒಂದು ಕ್ಯಾರೆಕ್ಟರ್ ಐತೆ. ಇಂದು ರಾಜ್ಯದಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಿರುವಂಥದ್ದು. ಸದ್ಯ ಈ ಒಂದು ಬೆಂಗಳೂರಿನ ನರ್ತಕಿ ಥಿಯೇಟ್ರಿಗೆ ಈಗ ಜೂನಿಯರ್ ಕಾಟೇರ ಬಂದಿರುವಂಥದ್ದು ಡೆವಿಲ್ ಸಿನಿಮಾ ವೀಕ್ಷಣೆ ಮಾಡಲಿಕ್ಕೆ. ಸರ್ ಏನು ಹೇಳ್ತೀರಿ ಇವತ್ತು? ಫಸ್ಟ್ ಶೋ ಮುಗ್ದಿರುವಂಥದ್ದು, ಸೆಕೆಂಡ್ ಶೋ ಪ್ರಾರಂಭ ಆಗಿರುವಂಥದ್ದು. ಸೊ ಸಿನಿಮಾ ಈಗಾಗಲೇ ಅಭಿಮಾನಿಗಳು ತುಂಬ ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ. ಸಿನಿಮಾ ನಾನು ಈಗ ತಾನೇ ನೋಡ್ಕೊಂಡ್ಬಂದೆ. ಡಿ ಬಾಸ್ನ ಒಂದೇ ಸ್ಕ್ರೀನಲ್ಲಿ 2 ಶೇಡಲ್ಲಿ ನೋಡೋದೇ ಡಿಫ್ರೆಂಟ್ ಸರ್. ಯಾವುದೇ ಕ್ಯಾರೆಕ್ಟರ್ ಕೊಟ್ಟು ಭಾವನೆಗಳಿಂದ, ಆ ಬಾಡಿ ಲ್ಯಾಂಗ್ವೇಜಿಂದ ಡಿ ಬಾಸ್ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ಸಿನಿಮಾವನ್ನ ನೋಡಿದ್ರೆ ಅಥವಾ ಈಗ ನೋಡ್ಬೇಕಾ ನೀವು? ನೋಡಿದ್ದಾಯ್ತು ಸರ್, ನೋಡಿದ್ದಾಯ್ತು. ಫಸ್ಟೇ ಈಗ ತಾನೇ ನೋಡ್ಕೊಂಬ ತ್ರಿವೇಣಿಯಲ್ಲಿ ನೋಡ್ಕೊಂಡು ಈಗ ನರ್ತಕಿ ಹತ್ರ ಬಂದ್ವಿ. ಎಸ್, ಓಕೆ. ಯಾವ ಸೀನ್ ನಿಮಗೆ ಇಷ್ಟ ಆಯಿತು ಒಂದು ಕ್ರೌಡಲ್ಲಿ? ನನಗೆ ಕೃಷ್ಣನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಕೃಷ್ಣನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಸರ್ ನನಗೆ. ಓಕೆ, ದರ್ಶನ್ ಅವರ ಪತ್ನಿ, ಮಗ ಧನ್ವೀರ್ ಕೂಡ ಫ್ಯಾನ್ಸ್ ಜೊತೆಗೆ ಇವತ್ತು ಸಿನಿಮಾವನ್ನು ನೋಡಿ. ಹೌದು. ಏನು ಹೇಳ್ತೀರಿ ಸರ್? ಅಕ್ಕ ಈಗಾಗಲೇ ಹೇಳಿದ್ದಾರೆ, ವಿಜಯಲಕ್ಷ್ಮಿ ಅಕ್ಕ ಅವರು, ಡೆವಿಲ್ ಸಿನಿಮಾಗೆ ತುಂಬ ಪ್ರೀತಿ ಕೊಡಿ ಅಂತ. ಹಾಗಾಗಿ ಅಭಿಮಾನಿ ಪರವಾಗಿ, ನಮ್ಮೆಲ್ಲ ಸ್ನೇಹಿತರ ಪರವಾಗಿ, ನಮ್ಮ ಆರ್ಕೆಸ್ಟ್ರಾ ಕಲಾವಿದರ ಪರವಾಗಿ ತುಂಬ ಪ್ರೀತಿನೇ ಕೊಡ್ತಾ ಇದ್ದೀವಿ. ಡಿ ಬಾಸ್ ಆದಷ್ಟು ಬೇಗ ಆಚೆ ಬರ್ಬೇಕು ಸರ್. ಓಕೆ, ಸಾರಥಿ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ದರ್ಶನ್ ಅವರು ಒಳಗಡೆ ಇದ್ರು. ಈ ಡೆವಿಲ್ ಸಿನಿಮಾ ರಿಲೀಸು ಕೂಡ ಒಳಗಡೆ ಇದ್ದಾರೆ. ಸಿನಿಮಾವನ್ನ ಸಕ್ಸಸ್ ಮಾಡ್ಕೊಳ್ಳುವಂಥದ್ದು ಎಷ್ಟು ಚಾಲೆಂಜ್ ಇದೆ ಅಂತ? ಸೊ ಅಭಿಮಾನಿಗಳು ಬಿಟ್ಕೊಡಲ್ಲ ಸರ್, ಅಭಿಮಾನಿಗಳು ಡಿ ಬಾಸ್ ಅಷ್ಟೇ ಸರ್ ಇಲ್ಲಿ. ಬಟ್ ಒಂದು ಹೇಳ್ತೀನಿ, ಕೆಲವರು ಕಮೆಂಟ್ ಹಾಕ್ತಾರೆ, ನಾವು ಕನ್ನಡಿಗರು ಪ್ರತಿಯೊಂದು ಕನ್ನಡ ಸಿನಿಮಾ ನೋಡಬೇಕು, ಬೆಳೆಸ್ಬೇಕು ಸರ್. ಇದೊಂದು ಕೇಳ್ಕೊತೀನಿ ನಾನು. ನೀವು ಎಲ್ಲಿಂದ ಬಂದಿರೋ? ಸೊ ವೈಟ್ ಫೀಲ್ಡ್ ರಾಮಮುನ್ನಳ್ಳಿ ಅಂತ. ಡೆವಿಲ್ ಸಿನಿಮಾದ ಒಂದು ಡೈಲಾಗ್, ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಫೋಟೋ ತೆಗೆಯಲ್ಲ ಅದಕ್ಕೆ ಬಲು ಕೋಪ ಬರುವುದು. ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಸರ್ಸು ಪಾಪು ಹೆಸರು ಕೇಳಲ್ವಾ? ಒಳ್ಳೇದಾಗ್ಲಿ ಆಳಿಗೊಂದು ಕಲ್ಲು ಎಸ್ತೋರ್ಗೆ, ಕಷ್ಟ ಅನ್ನೋದು ವಸ್ತೇನಲ್ಲ ನಮ್ಮ ಡಿ ಬಾಸ್ಗೆ. ರಮ್ ರಮ್ ರತತ ರಮ್ ರಮ್ ರತತ. ಒಳ್ಳೇದಾಗ್ಲಿ ಆಳಿಗೊಂದು ಕಲ್ಲು ಎಸ್ತೋರ್ಗೆ, ಕಷ್ಟ ಅನ್ನೋದು ವಸ್ತೇನಲ್ಲ ನಮ್ಮ ಡಿ ಬಾಸ್ಗೆ. ಬಾಸು ಕೆಮ್ದಷ್ಟು ಬೆಲೆ ಜಾಸ್ತಿ ಸುಳ್ಳಲ್ಲ, ಆವು ಮುಂಗ್ಸಿಯ ಕತೆ ನಿಮಗೆ ಗೊತ್ತಲ್ವಾ? ನೋಡಿದ್ರು ಸುಳ್ಳಾಗಬಹುದು ನಾಳೆ, ಕೇಳಿದ್ರು ಸುಳ್ಳಾಗಬಹುದು ನಾಳೆ. ಬಾಸು ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ, ಡಿ ಬಾಸ್ ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ. ಒಳ್ಳೇದಾಗ್ಲಿ ಆಳಿಗೊಂದು ಕಲ್ಲು ಎಸ್ತೋರ್ಗೆ, ಕಷ್ಟ ಅನ್ನೋದು ವಸ್ತೇನಲ್ಲ ನಮ್ಮ ಡಿ ಬಾಸ್ಗೆ. ರಾತ್ರಿ ಆದ ಮೇಲೆ ಹಗಲು ಬಂದೇ ಬರ್ತದೆ ಅಂತ ವಿಷ್ಣು ದಾದಾ ಹೇಳಿಲ್ವಾ? ಆಡ್ಕೊಳ್ಳೋರ ಬಾಯಿ ಮುಚ್ಚೋಕ್ಕಾಗೋದಿಲ್ಲ ಅಂತ ಅಣ್ಣ ರಾಜಣ್ಣ ಹೇಳಿಲ್ವಾ? ನೋಡಿ ಸ್ವಾಮಿ, ಕಷ್ಟ ಆದರೂ ಇರೋದು ಹೀಗೆ. ಡಿ ಬಾಸು ಹೆಸರು ಹೇಳ್ದೆ ಹೋದ್ರೆ ತುಂಬಲ್ಲ ಜೋಲ್ಗೆ. ರಬಲ್ ಸ್ಟಾರು ಅಪ್ಪಾಜಿ ಇರಬೇಕಾಗಿತ್ತು, ರಬಲ್ ಸ್ಟಾರು ಅಪ್ಪಾಜಿ ಇರಬೇಕಾಗಿತ್ತು. ಆಡ್ಕೊಳ್ಳೋರ್ಗೆ ಬಾಯಿಗೆ ಪಕ್ಕ ಬೀಗ ಬೀಳ್ತಿತ್ತು, ಆಡ್ಕೊಳ್ಳೋರ ಬಾಯಿಗೆ ಪಕ್ಕ ಬೀಗ ಬೀಳ್ತಿತ್ತು. ಜೈ ಡಿ ಬಾಸ್. ಇಲ್ಲ, ಚೆನ್ನಾಗಿದೆ ಬ್ರೋ. ಇದೇ ಥಿಯೇಟ್ರಲ್ಲಿ ಬುಕ್ ಮಾಡೋಣ ಅಂತಿದ್ವಿ, ಬಟ್ ಸಿಗಲಿಲ್ಲ. ಈ ಥಿಯೇಟ್ರಲ್ಲಿ ಪ್ರಸಾದ ನೋಡಿದ್ವಿ, ಅಲ್ಲೂ ಸಿಗಲಿಲ್ಲ. ಲಾಸ್ಟಿಗೆ ತ್ರಿವೇಣಿ ಸಿಕ್ತು. ತ್ರಿವೇಣಿ ರಾಮಂಜ ಹುಡುಗರೆಲ್ಲ ಬುಕ್ ಮಾಡ್ಕೊಂಡು ನೋಡಿದ್ವಿ. ಸಾಕೈತೆ, ನಮಗೆ ಎಕ್ಸ್ಪೆಕ್ಟೇಷನ್ ಹೊರಟಾಗಿಲ್ಲ. ಚೆನ್ನಾಗೈತೆ. ಫಸ್ಟ್ ಹಾಫ್ ಕಾಮಿಡಿ ಐತೆ, ಎಮೋಷನ್ ಐತೆ, ಈ ಕಡೆಗೆ ವಿಲನ್ ಪಾರ್ಟು ಐತೆ. ಸಾಕೈತೆ ನೋಡ್ಬೋದು. ನಮಗೆ ಫ್ಯಾನ್ಸಿಗೆ ಎಕ್ಸ್ಪೆಕ್ಟೇಷನ್ ಹೊರಟಾಗಿಲ್ಲ. ನಾವು ಆ ಟ್ರೈಲರ್ ನೋಡಿ ಬರೀ ವಿಲನ್ನೇ ಅನ್ಕೊಂಡಿದ್ವಿ, ಬಟ್ ಅದ್ರಲ್ಲಿ ಕಾಮಿಡಿನೂ ಮಾಡಿದ್ದಾರೆ, ಶಂಕರಣ್ಣನ್ ಮಾಡಿದ್ದಾರೆ, ರಾಜಣ್ಣನ್ ಮಾಡಿದ್ದಾರೆ, ಅಂಬರೀಷ್ ಅಣ್ಣನ್ ಮಾಡಿದ್ದಾರೆ. ಸಾಕೈತೆ ಮೂವಿ, ನೋಡ್ಬೋದು.
ಬೇರೆ ಆಕ್ಟ್ರು ಅಂದ್ರೆ ಗಿಲ್ಲಿ ಫ್ಯೂಚರ್ ಐತೆ, ಮತ್ತೆ ನಮ್ಮ ಹುಲಿ ಕಾರ್ತಿಕ್ ಫ್ಯೂಚರ್ ಐತೆ, ರಚನಾ ಫ್ಯೂಚರ್ ಐತೆ, ಶರ್ಮಿಳಾ ಮಾಂಡ್ರೆ ತುಂಬ ದಿನ ಆದ್ಮೇಲೆ ಬಂದಿದ್ದಾರೆ, ಅವ್ರದ್ದು ಚೆನ್ನಾಗೈತೆ ಪಾತ್ರ. ಇನ್ನು ನಮ್ಮ ಶೋಭರಾಜ್ ಸರ್ ಅವರು ಪಾಪ ತುಂಬ ದಿನ ಆದ್ಮೇಲೆ ಬಂದಿದ್ದಾರೆ, ಸಖತ್ತಾಗೈತೆ ಮೂವಿ ನೋಡ್ಬೋದು. ಎಕ್ಸ್ಪೆಕ್ಟೇಷನ್ ಏನು ಅರ್ಟ್ ಆಗಲ್ಲ, ಅವ್ರವ್ರ ತಿಳ್ಕೊಂಡಂಗೆ. ಒಬ್ರಿಗೆ ಬಿರಿಯಾನಿ ಇಷ್ಟ, ಒಬ್ರಿಗೆ ಚಾಪ್ಸ್ ಇಷ್ಟ, ಒಬ್ರಿಗೆ ಸಾಂಬಾರು ಇಷ್ಟ, ಆ ಥರ ಅವ್ರವ್ರ ಥಿಂಕಿಂಗು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಚೆನ್ನಾಗೈತೆ ಮೂವಿ. ಡೆವಿಲ್ ಮೂವಿ ಹೆಂಗಿದೆ ಅಂದ್ರೆ ಬಂದ್ರೆ ಎಲ್ರು ಫಿದಾ ಹಾಕ್ಬಿಡ್ತೀರಾ, ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಕದರ್ರಾಗೈತೆ. ದೊಡ್ಡವ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ, ರೋಡ್ಗೆ ಹಾಕೋ ಜಲ್ಲಿ, ಡೆವಿಲ್ ಅಲ್ಲಿ ಇದಾರೆ ನಮ್ ಗೆಲ್ಲಿ. ಎಲ್ರು ತಿಂತಾರೆ ಮಾತ್ರೆ, ಎಲ್ರು ತಿಂತಾರೆ ಮಾತ್ರೆ. ಇವಾಗ ಶುರು ಆಯ್ತು ನೋಡಿ ನಮ್ ಡೆವಿಲ್ ಜಾತ್ರೆ. ಇಲ್ಲೈತೆ ಮಾಲು, ಇಲ್ಲೈತೆ ಮಾಲು, ಇಲ್ಲಿ ಶುರು ಆಯ್ತು ನೋಡಿ ನಮ್ ಡೆವಿಲ್. ಗೋಡೆ ಹೊಡಿತಾರೆ ಬಣ್ಣ, ಗೋಡೆ ಹೊಡಿತಾರೆ ಬಣ್ಣ. ನಮ್ ದರ್ಶನ ಅಣ್ಣ ಪಕ್ಕದಲ್ಲಿ ಇರ್ತಾರೆ ಯಾವಾಗ್ಲೂ, ನಮ್ ಧನ್ವೀರ್ ಅಣ್ಣ. ಡೆವಿಲ್ ಪಿಕ್ಚರ್ ಮಸ್ತ್ ಆಗೈತೆ, ಕಲರ್ ಆಗೈತೆ, ಎಲ್ರು ಫ್ಯಾಮಿಲಿ ಸಮೇತ ನೋಡ್ಬೋದು. ಫಸ್ಟ್ ಇಂದ ಸ್ಟಾರ್ಟಿಂಗ್ ವರ್ಗು ಡಬಲ್ ಆಕ್ಟಿಂಗು, ಯಾರು ಮಾಡಿಲ್ಲ ಈ ತರ ಪಿಕ್ಚರ್. ಡಿವಾಸ್ ಈ ತರ ಆಕ್ಟಿಂಗ್ ಯಾವ ಮೂವಿದಾರೆ ನೋಡಿರಲ್ಲ, ಆ ತರ ಆಕ್ಟಿಂಗ್ ಮಾಡಿದ್ದಾರೆ. ಪ್ರತಿಯೊಬ್ರು ನೋಡ್ಬೇಕು, ಚಿಕ್ಕ ಹುಡುಗಿಂದ ದೊಡ್ಡವರಿಂದ ನೋಡ್ಬೋದು. ನಮ್ ಬಾಸ್ ಇಲ್ಲ ಅಂತ ಬೇಜಾರಿಲ್ಲ, ನಮ್ ಬಾಸ್ ಮೂವಿ ರಿಲೀಸ್ ಆಗಿದೆ, ಸಾಕು ಫುಲ್ ಖುಷಿ ಆಗಿದೀವಿ. ನೇನು ಬೇಡ, ನಮ್ ಬಾಸ್ ಯಾವಾಗ ನಿಂತರೆ ನ್ಯಾಯಕ್ಕಾಗಿ ಉಸಿರಿರುವವರೆಗೂ ಇರ್ತೀವಿ ನಿಮ್ಮಿಂದ. ಡಿ ಬಾಸ್ ಅಪ್ಪಟ ಅಭಿಮಾನಿ. ಬಾಸ್ ಫಿಲಂ ಬಂದ್ರೆ ಕೇಳ್ಬೇಕ, ನರ್ತಕಿ ಥಿಯೇಟರ್ ಎಲ್ಲ ಫುಲ್ ಶೇಕು. ಅವಲಕ್ಕಿ ಪವಲಕ್ಕಿ ಕಾಂಚನ ಮೀಣ ಮೀಣ ನಾಮ್ ಧೂ ಧೂ. ಬಾಸ್ ಬಗ್ಗೆ ಕೇಳ್ಬೇಕಂದ್ರೆ ನರ್ತಕಿ ಥಿಯೇಟರ್ ಫುಲ್ ಶೇಕು. ಡೈಲಾಗ್ ನೆಮ್ಮದಿಯಾಗಿ, ನಮ್ಮ ಜೀವನದಲ್ಲಿ ನೆಮ್ಮದಿ ಅಂದ್ರೆ ತಾಯಿಯ ಮಡಿಲು. ನಮ್ಮ ಬಾಸ್ ಬಂದ ಡೆವಿಲು, ಬಾಸ್ ಮೂವಿ ಡೆವಿಲು. ಬರ್ತ್ಡೇ ಇದ್ರೆ ಕಟ್ ಮಾಡ್ತಾರೆ ಕೇಕು, ಥಿಯೇಟರ್ಗಳೆಲ್ಲ ಫುಲ್ ಶೇಕು. ಬಾಸ್ ಮೂವಿ ಫುಲ್ ನರ್ತಕಿ ಥಿಯೇಟರ್ ಫುಲ್ ಅವ ಇದೆ, ಚೆನ್ನಾಗಿದೆ, ಬಂದು ನೋಡಿ. ಬ್ರೋ ಅದೇ ಮೂವಿ ಇವಾಗ ತಾನೇ ನೋಡ್ಕೊಂಡ್ ಬಂದಿದ್ದೀನಿ, ಮಸ್ತಾಗೈತೆ. 6:30 ಫೈನ್ ಶೋ ಬಂದಿದ್ದು, ನಾನು ನಮ್ಮ ಫ್ರೆಂಡ್ಸು. ಬ್ರೋ ಬನ್ನಿ ಬ್ರೋ, ಯಾರು ನಮ್ಮ ಫ್ರೆಂಡ್ಸ್ ಜೊತೆ ನೋಡಿದ್ದೀವಿ. ಈ ಮೂವಿ ಸ್ಟಾರ್ಟಿಂಗಲ್ಲಿ ಏನೋ ಒಂಥರ ಓಪನಿಂಗ್ ಥ್ರಿಲ್ಲೇ ಕೊಟ್ಬಿಟ್ರು, ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಹಾಕ್ಬಿಟ್ಟು ಓಪನಿಂಗ್ ಥ್ರಿಲ್ ಕೊಟ್ಟರು. ಸರಿ ಅಂದ್ಬಿಟ್ಟು ಮುಂದೆ ಹೋಗ್ತಾ 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 ನೋಡಿದ್ರೆ ಸಿಂಗಲ್ ಕ್ಯಾರೆಕ್ಟರ್ ಇದ್ದಿದ್ದು ಡಬಲ್ ಆಗೋಯ್ತು. ಲಾಸ್ಟಲ್ಲಿ ಟೆನ್ಷನ್ ಆಗ್ಬಿಟ್ಟು ಫಂಕ್ಷನ್ ಆಗ್ಬಿಟ್ಟಿದ್ದೀವಿ, ಯಾಕಂದರೆ ಆ ಥರ ತಲೆಗುಳ ಬಿಡೋ ಒಂದು ಕ್ಯಾರೆಕ್ಟರ್ ಐತೆ. ಕೊನೆಗೂ ನಮಗೆ ಲಾಸ್ಟಲ್ಲಿ ಒಂದು ಸೀನ್ ಇದೆ, ಕ್ಲೈಮ್ಯಾಕ್ಸ್ ಸೀನು, ಇಬ್ಬರಲ್ಲೊಬ್ರು ಸಾಯ್ತಾರೆ. ಆಗ ಸತ್ತಿದ್ದು ಯಾವ ವ್ಯಕ್ತಿ ಅಂತ ನಿಮಗೆ ಪಾರ್ಟ್ 2 ಬರುತ್ತೆ ಅಂತ ಏನೋ ಎಲ್ಲರೂ ಹೇಳ್ತವ್ರೆ, ಗೊತ್ತಿಲ್ಲ. ನಮ್ಮ ಬಾಸು ಮಿಸ್ ಮಾಡ್ಕೊತ ಇದ್ದೀವಿ ನಾವು, ಆದಷ್ಟು ಬೇಗ ಹೊರಗಡೆ ಬರಲಿ ನಮ್ಮ ಬಾಸು ಅಂತ ದೇವರಲ್ಲಿ ಕೇಳ್ಕೊಂತೀವಿ. ಬಾಸ್ ಇಲ್ದಲ್ಲೇ ಈ ಸಿನಿಮಾ ನೋಡೋಕೆ ನಮಗೆ ಬೇಜಾರಾಗ್ತೈತೆ, ಆದರೆ ಬಾಸು ನಮ್ಮ ಹೃದಯದಲ್ಲಿರ್ತಾರೆ. ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ ಅಂತ ಯಾವಾಗ ಅಚ್ಚ ಹಾಕ್ಸ್ಕೊಂಬಿಟ್ರು ಅವಾಗ ಹೃದಯದಲ್ಲಿ ಹೋಗ್ಬಿಟ್ರು, ಅವರು ಒಳಗೆ ಹೋಗ್ಬಿಟ್ಟಿದ್ದಾರೆ ಹೃದಯದೊಳಗಡೆ. ನಮ್ಮ ಬಾಸು ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ. ಬಾಸ್ ನೀವು ಜೇಸಿಲಿ ಇದ್ದೀರಾ ಅಂತ ಅಲ್ಲ, ದೇವಸ್ಥಾನದಲ್ಲಿ ಇದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು. ಬೇಗ ಆದಷ್ಟು ಹೊರಗಡೆ ಬರ್ರಿ, ನಾವೆಲ್ಲ ಫ್ಯಾನ್ಸ್ ಎಲ್ಲ ಕಾಯ್ತಿದ್ದೀವಿ. ಒಂದು ಡೈಲಾಗ್ ಹೇಳಕ್ಕೆ ಇಷ್ಟಪಡ್ತೀನಿ. ಕರುನಾಡಿನ ಅಧಿಪತಿ, ಪ್ರೀತ್ಸೋರ್ಗೆ ಸಾರಥಿ, ಎತ್ತಿರಪ್ಪ ಆರತಿ, ಬಂದವ್ರು ನಮ್ಮ ಭೂಪತಿ, ವಜ್ರದಂಥ ಫೇಸು, ಪಕ್ಕಾ ಲೋಕಲ್ ಮಾಸು, ಇವಾಗ ಏನೇ ನಡೀಲಿ ಕೇಸು, ನಮಗೆಲ್ಲ ದೇವರು ಡಿ ಬಾಸು. ಅಷ್ಟೇ, ಮಸ್ತಾಗೈತೆ ಮೂವಿ, ಬಂದು ನೋಡಿ ಎಲ್ಲರೂ. ಪ್ರೈವಸಿ ಮಾತ್ರ ಮಾಡಬೇಡ್ರಿ, ಥಿಯೇಟ್ರಿಗೆ ಬಂದು ನೋಡ್ರಿ. ಜೈ ಡಿ ಬಾಸ್. ನಮಸ್ಕಾರ, ನಾನು ಪಕ್ಕಾ ಡಿ ಬಾಸ್ ಅಭಿಮಾನಿ. ಹಾವೇರಿ ಶಂಭುಲಿಂಗ ಡಿ ಬಾಸ್ ಅಂತ. ಬಟ್ ನಾನು ಹಾವೇರಿಯಲ್ಲಿ, ನಮ್ದು ಸ್ವಂತ ಊರು ಹಾವೇರಿ. ಬಟ್ ನಾವು ಯಾವಾಗಿತ್ತು ನರ್ತಕಿ ಥಿಯೇಟ್ರಲ್ಲಿ ಸಿನಿಮಾ ನೋಡ್ಬೇಕಂತ ಆಸೆ ಇತ್ತು, ಬಟ್ ಟಿಕೆಟ್ ಸಿಗ್ಲಿಲ್ಲ. ಹಾಗಾಗಿ ತ್ರಿವೇಣಿ ಬುಕ್ ಮಾಡಿದೆ. ತ್ರಿವೇಣಿಯಲ್ಲಿ ನೋಡ್ಕೊಂಬಂದೆ ಶೋನ. ತುಂಬಾ ಅಲ್ಟಿಮೇಟ್ ಆಗಿದೆ ಸಿನಿಮಾ, ತುಂಬಾ ಚೆನ್ನಾಗಿದೆ. ಆಮೇಲೆ ಹಿಂದೆಂದು ಬರೋದಂತ ಮೂವಿಯಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಮೂವಿ ಬಂದಿಲ್ಲ, ಮುಂದೆ ಬರೋ ಚಾನ್ಸ್ ಇಲ್ಲ, ಸಾಧ್ಯನೇ ಇಲ್ಲ. ಆ ತರ ಮೂವಿ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೇಕಂತ ಒಂದು ಒಳ್ಳೆ ಕಂಟೆಂಟ್ ಇದೆ, ತಿಳ್ಕೊಂಡಂತದಿದೆ. ರಾಜಕೀಯ ಏನಂತ ತಿಳ್ಕೊಬೋದು ಇದ್ರಲ್ಲಿ, ಬಂದು ಎಲ್ಲರೂ ರಾಜಕೀಯ ಏನಂತ ತಿಳ್ಕೊಬೋದು ಇದ್ರಲ್ಲಿ. ಜನ ರಾಜಕೀಯದವರು ಹೆಂಗೆ ಮಳ್ಳು ಮಾಡಿ ನಿಮ್ಮನ್ನು ಓಟ್ ಹಾಕಿಸ್ಕೊಂತಾರೆ, ಹಂಗೆ ಇದ್ರಲ್ಲಿ ಯಾವ ರೀತಿ ಧನುಷ್ ಒಳ್ಳೆ ರೀತಿ ಒಳಗೆ ಬಂದು ಮುಖ್ಯಮಂತ್ರಿ ಆಗಿ ಜನಕ್ಕೋಸ್ಕರ ಹೆಂಗ ಒಳ್ಳೇದ್ ಮಾಡ್ತಾನೆ ಅನ್ನೋದು ಒಂದು ಕಂಟೆಂಟ್ ಇದು. ಬಟ್ ಇನ್ನೊಂದು ಏನಂತಂದ್ರೆ ಮೂವಿ ಮಾತ್ರ ಎಲ್ಲಾ ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಸಿನಿಮಾನೇ. ಇನ್ನೊಂದು ಡೆವಿಲ್ ಅನ್ನೋದು ಒಂದಿದೆ. ಡೆವಿಲ್ ಅನ್ನೋದು ತೂಗದಿ ಪಪಾಜಿ ಅವರು ವಿಲನ್ ಕ್ಯಾರೆಕ್ಟರ್ ಮಾಡುವಾಗ ಅವರಿಗೆ ಬಾಸ್ ಹೇಳ್ತಾ ಇದ್ರು,
ನಮ್ ತಂದೆಗೆ ಅವಾಗ ವಿಲನ್ ಅಲ್ಲಿ ಅವಾರ್ಡೇ ಕೊಡ್ತಿರ್ಲಿಲ್ಲ ಅಂತ. ಬಟ್ ಇವಾಗ ಡೆವಿಲ್ ಅಲ್ಲಿ ಫುಲ್ ವಿಲನ್, ಫುಲ್ ಟೆರರ್ ಆಗಿ ತೋರಿಸ್ತಿದ್ದಾರೆ ಡೆವಿಲಿನ. ಬಟ್ ಅದನ್ನ ನೋಡಿದ ತಕ್ಷಣ ಹೇಳ್ಬೋದು ಈ ಫಿಲಂ ಅಲ್ಲಿ ವಿಲನ್ಗೆ ಅವಾರ್ಡ್ ಸಿಗತ್ತೆ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ, ನಾನು ಒಬ್ಬ ಡಿ ಬಾಸ್ ಅಭಿಮಾನಿಗೆ ಕೇಳ್ಕೊಂತ ಇದ್ದೀನಿ. ಯಾಕಂದ್ರೆ ನಮ್ ಕನ್ನಡ ಸಿನಿಮಾನ ಬೆಳ್ಸೋಣ ಹರ್ಸೋಣ. ಯಾವ್ದೋ ಬೇರೆ ಭಾಷೆ ಸಿನಿಮಾ ಬರ್ತವೆ, ಬಂದ್ಬಿಟ್ಟು ಯಾರೋ ಸಿನಿಮಾ ಸಪೋರ್ಟ್ ಮಾಡ್ತಾರೆ. ಇಂಥ ಸಿನಿಮಾಗಳು ಬಂದಾಗ, ಒಳ್ಳೆ ಹೊಸಬ್ರು ಬಂದಾಗ, ಕನ್ನಡ ಸಿನಿಮಾ ಹೊಸಬ್ರು ಸಿನಿಮಾ ಬಂದಾಗ ಸಪೋರ್ಟ್ ಮಾಡೋಣ, ಎಲ್ಲರೂ ಮಾಡೋಣ, ಸಿನಿಮಾ ಬೆಳ್ಸೋಣ ಅಂತ ಕೇಳ್ಕೊಂತೀರಿ. ಆಮೇಲೆ ಯಾರ್ಯಾರೋ ಇನ್ನೊಂದು ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ಬೇಕು. ಮೊನ್ನೆ ಯಾವನೋ ಒಬ್ಬ ಪ್ರೊಡ್ಯೂಸರ್ ಮಾತಾಡಿದ, ಜನಗಳಂತ ಸ್ಟಾರ್ ಆಗಕ್ಕಾಗಲ್ಲ, ನಮ್ಮಿಂತ ನಿರ್ಮಾಪಕರಿಂದ ಸ್ಟಾರ್ ಆಗದ ಅಂತ. ನಿರ್ಮಾಪಕರು ಒಂದು ಸಿನಿಮಾ ಮಾಡ್ಬೋದು ಅಷ್ಟೇ, ಸ್ಟಾರ್ ಮಾಡಕ್ ಆಗಲ್ಲ. ಯಾವ ನಿರ್ಮಾಪಕನು ಸ್ಟಾರ್ ಮಾಡಕ್ ಆಗಲ್ಲ. ನಾವು ಸ್ಟಾರ್ ಮಾಡೋದ್ ನಾವು. ನಮ್ ಬಾಸ್ನ 25 ವರ್ಷದಿಂದ ಹರಿಸಿ ಇವತ್ತ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ, ಸ್ಯಾಂಡಲ್ವುಡ್ ಚಕ್ರವರ್ತಿ, ಸ್ಯಾಂಡಲ್ವುಡ್ ಬಾಸ್ ಎಲ್ಲ ಈ ಮಟ್ಟಕ್ಕೆ ತಂದು ನಿಲ್ಸಿದ್ದೇವೆ. ಯಾವ ನಿರ್ಮಾಪಕರು, ಎಲ್ಲಾ ನಿರ್ಮಾಪಕರು ಅಂತ ಬಿಡಲ್ಲ. ಇವತ್ತ ಬಾಸ್ ಅನ್ನ ನಮ್ಮ ಡಿ ಬಾಸ್ಗೆ ಬಾಸ್ ಅಂತ ಟೈಟಲ್ ಬರೋ ಕಾರಣ ಯಾರಂದ್ರೆ ಒಬ್ಬ ನಿರ್ಮಾಪಕ. ಆ ನಿರ್ಮಾಪಕ ಯಾರಂದ್ರೆ ನಮ್ಮ ರಮೇಶ್ ಯಾದವ್ ಸರ್. ಬಾಸ್ ಅಂತ ಫಿಲಂ ಮಾಡ್ಲಿಲ್ಲ ಅಂದಿದ್ರೆ ಇವತ್ ಬಾಸ್ ಅಂತ ನಮ್ ಕರ್ನಾಟಕಕ್ಕೆ ಟೈಟಲ್ ಕಾರ್ಡೇ ಬರ್ತಿರ್ಲಿಲ್ಲ. ಅದಕ್ಕೆ ಆ ನಿರ್ಮಾಪಕ ರಮೇಶ್ ಯಾದವ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ನಾನು. ದಾಸ ಹಾಗೂ ಬಾಸ್ ಮೂವಿ ಪ್ರೊಡ್ಯೂಸರ್ ಅವರು ರಮೇಶ್ ಯಾದವ್ ಸರ್. ನೆಕ್ಸ್ಟ್ ನಮ್ಮ ಬಾಸ್ ಕಾಲ್ ಶೀಟ್ ಇದೆ, ಎಲ್ಲರೂ ಮಾಡ್ತಾರೆ, ಎಲ್ಲರೂ ಚೆನ್ನಾಗಿ ಇದು ಮಾಡಿ ಅಂತ ನಾನು ಇಷ್ಟು ಕೇಳ್ಕೊಂತ. ಇನ್ನೊಂದು ಹೇಳಕ್ಕೆ ಏನ್ ಇಷ್ಟ ಪಡ್ತಾ ಇದೀನಿ ಅಂದ್ರೆ, ಎಲ್ಲಾ ಹೀರೋಗಳು ಇರೋದ್ರಲ್ಲಿ ನಮ್ ರಾಕೇಶ್ ಸ್ಟಾರ್ ಯಶಣ್ಣ, ಆಮೇಲೆ ಸುದೀಪ್ ಅಣ್ಣ ಅವರು, ಶಿವಣ್ಣ ಅವರು, ಎಲ್ಲಾ ಪ್ರತಿಯೊಬ್ರು ಕರ್ನಾಟಕದಲ್ಲಿ ಪ್ರತಿಯೊಬ್ರು ವರ್ಷಕ್ಕೆ 2 ರಿಂದ 3 ಫಿಲಂ ಮಾಡ್ಬೇಕು. ಯಾಕಂದ್ರೆ ಇವತ್ತು ಸಿಂಗಲ್ ಥಿಯೇಟರ್ಗಳು ಹೋಗ್ತಾ ಇದೆ. ಎಲ್ಲರೂ ನೀವು ವರ್ಷಕ್ಕೆ ಎಲ್ಲ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಫಿಲಂ ಮಾಡ್ಕೊತ ಬಂದ್ರೆ ಯಾವ್ದು ಸಿಂಗಲ್ ಥಿಯೇಟರ್ಗಳಿಲ್ಲ. ಯಾವ ಪ್ಯಾನ್ ಇಂಡಿಯಾನು ಬೇಕಾಗಿಲ್ಲ, ಯಾವ್ದು ಬೇಕಾಗಿಲ್ಲ. ಕರೆಕ್ಟ್ ಆಗಿ ಕಥೆಗಳು ಚೆನ್ನಾಗಿ ಮಾಡಿದ್ರೆ, ಕರ್ನಾಟಕಕ್ಕೆ ಮಾತ್ರ ಸಿನಿಮಾ ಮಾಡಿದ್ರೆ ಒಳ್ಳೆ ಫಿಲಂಗಳು ಓಡ್ತವೆ. ಒಳ್ಳೆ ನಮ್ ಕರ್ನಾಟಕ ಜನತೆ ಯಾವತ್ತೂ ಕೈ ಬಿಟ್ಟಿಲ್ಲ, ಒಳ್ಳೆ ಸಿನಿಮಾ. ಎಲ್ಲರೂ ಹೇಳ್ತಾರೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ. ಇಂಥ ಸಿನಿಮಾ ಬಂದಾಗ ಪ್ರೋತ್ಸಾಹ ಮಾಡಂತ ಜವಾಬ್ದಾರಿ ನಮ್ದಿರುತ್ತೆ ಕರ್ನಾಟಕದವ್ರದ್ದು. ಬಟ್ ಈ ಫಿಲಂ ಅನ್ನ ಬಂದು ಎಲ್ಲರೂ ನೋಡಿ ಹರಿಸಿ ಅಂತ ನಾನು ಕೇಳ್ಕೊಂತ ಇದೀನಿ. ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕು. ಯಾರು ಪೈರಸಿ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ಅಣ್ಣ ಕೈ ಮುಗಿದು ಕೇಳ್ಕೊಂತ ಇದೀನಿ. ಯಾರು ಪೈರಸಿ ಮಾಡಕ್ ಹೋಗ್ಬೇಡಿ, ಯಾರು ಇದು ಮಾಡಕ್ ಹೋಗ್ಬೇಡಿ, ಪೈರಸಿ ಮಾತ್ರ ಯಾರು ಮಾಡಕ್ ಹೋಗ್ಬೇಡಿ. ನಾ ಇಷ್ಟಂತೂ ಕೇಳ್ಕೊಬಲ್ಲೆ.